ಹಾಲೆಲುಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಈ ವಾಕ್ಯ ಭಾಗವನ್ನ ದೇವರು ಮಾತನಾಡಲಿ, ಪವಿತ್ರಾತ್ಮರು ಮಾತನಾಡಲಿ, ನಾವೆಲ್ಲ ಕೇಳೋಣ. ಅದಕ್ಕಾಗಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಪ್ರಾರಂಭ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರ. ಕರ್ತನೆ, ಈ ವಾಕ್ಯದೊಂದಿಗೆ ಸ್ವಾಮಿ ನೀವು ಮಾತನಾಡ್ರಿ ದೇವರೇ. ನಾವು ಕೇಳುತ್ತೇವಪ್ಪ, ಕೇಳಿದ ಮಾತ್ರವಲ್ಲದೆ ಸ್ವಾಮಿ, ಇನ್ನೂ ಕರ್ತನೆ ನಾವು ತಿಳಿಯಲಾರದ ಅನೇಕ ರಹಸ್ಯವಾದ ಮಾತುಗಳು ಇದೆ ಸ್ವಾಮಿ. ಅದನ್ನೆಲ್ಲ ಕರ್ತನೆ ನಮಗೆ ದಯಪಾಲಿಸು ದೇವರೇ. ಅದ್ರ ಪ್ರಕಾರ ನಾವು ಕರ್ತನೆ ಜೀವಿಸಲಿಕ್ಕೆ ದೇವರೇ ನಿಮ್ಮ ಸಹಾಯ ಕೃಪೆ ಸ್ವಾಮಿ ಪರಲೋಕದಿಂದ ನಮಗೆ ದಯಪಾಲಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಪರಲೋಕದ ತಂದೆ. ಜ್ಞಾನೋಕ್ತಿ ಪುಸ್ತಕ 24ನೇ ಅಧ್ಯಾಯ 1ನೇ ವಚನ. ಕೆಟ್ಟವರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ, ಅವರು ಸವಾಸವನ್ನು ಬಯಸದಿರು. ಹಾಲೆಲೂಯಾ. ಇದು ದೇವರ ಮಕ್ಕಳಿಗೆ ದೇವರು ಹೇಳುವಂತ ಮಾತಾಗಿದೆ. ಏಕೆಂದ್ರೆ ಅನ್ಯರ ಜೊತೆಗೆ ಎಜ್ಜೋಡ್ರಾಗಬೇಡ್ರಿ. ದೇವರಲ್ಲಿರುವಂತವರೆಗೂ ಇಲ್ಲದೆ ಇರುವಂತವರೆಗೂ ತಾರತಮ್ಯ ಅಂದ್ರೆ ವ್ಯತ್ಯಾಸವನ್ನ ದೇವರಲ್ಲಿ ತೋರಿಸಿದ್ದಾರೆ ಪ್ರಿಯರೇ. ಅದಕ್ಕಾಗಿ ನಾವು ಸಭೆಯಲ್ಲಿ ಇರುವಂತ ಎಲ್ಲ ಆತ್ಮಿಕ ಕುಟುಂಬದಲ್ಲಿ ನಾವು ಜೊತೆಲಿದ್ರೆ ಉತ್ತಮ. ದೇವರು ನಮಗೆ ಹೇಳಿಕೊಡ್ತಾ ಇದ್ದಾರೆ. ಹೊರಗಡೆ ಹೋದ್ರೆ ಏನಾಗ್ತದೆ, ನಮ್ಮ ಪರಿಶುದ್ಧ ಜೀವಿತವನ್ನ ನಾವಿಲ್ಲೇ ಬಿಟ್ಟು ಬಿಡ್ಬೇಕಾಗ್ತದೆ. ಯಾಕಂದ್ರೆ ಅವರು ನಡೆ ನುಡಿ ಮಾತು ಶೈಲಿಗಳು ಬೇರೆ ಇರ್ತದೆ. ಹಾಲೆಲೂಯಾ. ಅದಕ್ಕೆ ನಾವು ಇಜ್ಜೋಡ್ರಾಗಬಾರದು. ನಾವು ತಿಳಿದುಕೊಂಡಿರುವಂತ ದೇವರ ಸಂದೇಶ ಉಪದೇಶಗಳನ್ನ ಅನ್ಯರ ಜೊತೆಗಿದ್ರೆ ತೆಗೆದು ಹಾಕಿಬಿಡ್ತಾರೆ. ಯಾಕೆಂದ್ರೆ ನಮ್ಮ ಮನಸ್ಸಿನಿಂದನೇ ಡಿಲೀಟ್ ಮಾಡಿಬಿಡ್ತಾರೆ. ಸೈತಾನ ಅವರ ಮುಖಾಂತರ ಬಹಳ ಕಾರ್ಯಗಳನ್ನ ಮಾಡ್ತಾರೆ. ಆತನಿಗೆ ಎಲ್ಲಿ ಕೆಲಸ ಇದೆ ಅಂದ್ರೆ ದೇವರ ಮಕ್ಕಳಲ್ಲೇ ಕೆಲಸ ಬಿಟ್ರೆ ಬೇರೆಲ್ಲೂ ಆತನಿಗೆ ಕೆಲಸ ಇಲ್ಲ. ಲೋಕದಲ್ಲಿ ಯಾವ ಕೆಲಸ ಆತನಿಗಿಲ್ಲ. ಎಲ್ಲಿ ಪ್ರಾರ್ಥನೆ ನಡೀತಾ ಇದೆ, ಎಲ್ಲಿ ಹೊಸ ಆತ್ಮಗಳು ಬರ್ತಾ ಇದೆ, ಎಲ್ಲಿ ಸುವಾರ್ತೆ ಸಾರ್ತಾ ಇದ್ದಾರೆ, ಹಾಲೆಲೂಯಾ, ಅವರ ಮಧ್ಯದಲ್ಲೇ ಆತನ ಕೆಲಸ. ಎಲ್ಲಿ ಈ ಮನುಷ್ಯನ ಅವ್ರನ್ನ ದೇವರ ಕಡೆ ತಿರುಗಿಸಿ ಬಿಟ್ಟಾನು, ಹಾಲೆಲೂಯಾ, ಆತನಲ್ಲಿ ವಿಷ ಬೀಜವನ್ನ ಬಿತ್ತುತ್ತಾನೆ. ಅದಕ್ಕೆ ದೇವರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಕೆಟ್ಟವರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ, ಅವರ ಸವಾಸವನ್ನು ಬಯಸದಿರೋ, ಅವರ ಮನಸ್ಸು ಹಿಂಸೆಯನ್ನು ಯೋಚಿಸುತ್ತಿರುವುದು. ಯಾವಾಗ್ಲೂ ಹಿಂಸೆಯನ್ನು ಯೋಚಿಸುತ್ತಿರುವವರು ಹಿಂಸೆಯನ್ನು ಯೋಚನೆ ಮಾಡ್ತಾರೆ, ಒಳ್ಳೆದನ್ನ ಮಾಡಲ್ಲ. ಬೇರೆ ಹಿಂಸೆ ಮಾಡುವುದು, ತೊಂದರೆ ಕೊಡುವುದು, ತಾಪತ್ರ ಕೊಡುವುದು, ಇದೇ ಅವರ ಯೋಚನೆ. ಹಾಲೆಲೂಯಾ. ನಾನು ಯಾರಿಗೇನು ಕಡಿಮೆ, ನಾನು ಇವ್ರಿಗಿಂತ ಏನು ಕಡಿಮೆನಾ? ಹಾಲೆಲೂಯಾ. ಈ ರೀತಿ ಯೋಚನೆ ಮಾಡಿ. ಆದ್ರೆ ದೇವರ ಮಕ್ಕಳಲ್ಲಿ ಮನಸ್ಸು ಹೇಗಿರ್ತದೆ, ಅವ್ರನ್ನ ಕ್ಷಮಿಸೋದಿರ್ತದೆ. ಹಾಲೆಲೂಯಾ. ಅವ್ರಿಗಾಗಿ ಪ್ರಾರ್ಥನೆ ಮಾಡೋದಿರ್ತದೆ. ಯಾಕಂದ್ರೆ ದೇವರು ಅಂತ ಮನಸ್ಸು ನಿಮಗೆ ಕೊಟ್ಟಿರೋದು ಪ್ರಿಯರೇ. ಅವರಲ್ಲಿ ಆತರ ಮಾಡಿದ್ರು ಅಂತೇಳಿ ನಾವು ಯಾರಿಗೆ ಕಡಿಮೆ ಅಂತ ನಾವು ಹೋಗಿದ್ರೆ ಅಲ್ಲಿ ಏನಾಗ್ತದೆ, ದೇವರನ್ನ ಬಿಟ್ಟಂಗಾಗ್ತದೆ, ವಾಕ್ಯ ಬಿಟ್ಟಂಗಾಗ್ತದೆ, ಪ್ರಾರ್ಥನೆ ಬಿಟ್ಟಂಗಾಗ್ತದೆ. ಹಾಲೆಲೂಯಾ. ನೀವೇನಾದ್ರೂ ಸಣ್ಣ ವೈಮನಸ್ಸಿದ್ದರೆ ಸಂಜೆ ನೀವು ಪ್ರಾರ್ಥನೆ ಕೂತ್ಕೊಳ್ಳೋಕ್ ಆಗ್ತದ? ಇಲ್ಲ. ಅವತ್ತಿನ ಪ್ರಾರ್ಥನೆ ಬಿಡಬೇಕಾಗ್ತದೆ. ಏನು ಪ್ರಾರ್ಥನೆ ಮಾಡಿ, ಏನ್ ದೇವರ ವಾಕ್ಯ ಓದಿದ್ರುವೆ ನಮಗೆ ಹಿಂದಿನ ನಡೆದಿರಂತ ಘಟನೆಗಳ ನೆನಪಿಗೆ ಬರ್ತದೆ. ಅದಕ್ಕೆ ಅವಕಾಶಗಳನ್ನ ನಾವು ಕೊಡಬಾರದು. ನಮಗೆ ಏನು ದೇವರು ಒಂದು ಸಮಾಧಾನವನ್ನ ಕೊಟ್ಟಿದ್ದಾರೆ, ಆ ಸಮಾಧಾನದಲ್ಲೇ ನಾವು ಜೀವಿಸಬೇಕಾಗಿದೆ. ಹಾಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ಎಲೇ ಕಷ್ಟಪಡೋರೇ, ಹೊರ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿ, ನನ್ನ ಸಮಾಧಾನ, ನನ್ನ ಶಾಂತಿ ನಿಮಗೆ ಕೊಡ್ತೇನೆ. ಹಾಲೆಲೂಯಾ. ಸಮಾಧಾನ, ಶಾಂತಿ, ನೆಮ್ಮದಿ ದೇವರು ನಮಗೆ ಕೊಟ್ಟಿದ್ದೀನಿ, ಕೊಡ್ತೀನಿ, ನಿನ್ನೆ ನೀವು ಬಂದ್ರೆ ಕೊಡ್ತೀನಿ ನಾನು ಅಂತ ಹೇಳ್ತಾರೆ. ಹಾಲೆಲೂಯಾ. ಇಂಥ ಸಮಾಧಾನವನ್ನ ದೇವರ ಮಕ್ಕಳಿಗೆ ಇರಬೇಕು. ಅದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ ಹೊರತು ನಾವು ಪ್ರಾರ್ಥನೆ ಮುಗಿದ ಮೇಲೆ ಹೇಗೋ ಜೀವಿಸೋದು, ಇವ್ರಿಗೆ ಕಂಡ್ರೆ ಅವ್ರಿಗಾಗಲ್ಲ, ಅವ್ರಿಗೆ ಕಂಡ್ರೆ ಇವ್ರಿಗಾಗಲ್ಲ. ಹಾಲೆಲೂಯಾ. ಇಲ್ಲ, ಅಲ್ಲಿಗೆ ನಾವು ಎಲ್ಲೋ ಒಂದು ಕಡೆ ಹಿಂಜಾರ್ತಾ ಇದ್ದೇವೆ ಅಂತ ಅರ್ಥ.
ಎಲ್ಲೋ ಒಂದು ಕಡೆ ನಾವು ದೇವರನ್ನ ಬಿಟ್ಟಿದ್ದೀವಿ ಅಂತ ಅರ್ಥ. ಹಾಲೆಲೂಯ. ಆ ರೀತಿ ಯಾರು ಯಾವತ್ತೂ ಮಾಡಬಾರದು. ದೇವರ ಮಕ್ಕಳಲ್ಲಿ ಸಿಕ್ಕೊಂಡವರು ಮಾತ್ರ ಇದು. ಯಾಕಂದ್ರೆ ತನ್ನ ಮಕ್ಕಳಿಗೆ ಪರಿಶುದ್ಧ ಜೀವಿತವನ್ನ ಜೀವಿಸಿಕೊಂಡೇ ನೀವು ನನ್ನ ಬಳಿಗೆ ಬರಬೇಕು ಅಂತ ಈ ವಾಕ್ಯ ಉಪದೇಶವನ್ನ ಸ್ವಾಮಿ ಬರೆದಿದ್ದಾರೆ. ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ. ಹಾಲೆಲೂಯ. ನೋಡಿ ಕೆಳಗಡೆ, ಅವರ ತುಟಿಯು ಹಾನಿಯನ್ನು ಪ್ರಸ್ತಾಪಿಸುತ್ತಿರುವುದು. ಅವ್ರ ತುಟಿ ಯಾವಾಗಲೂ ಹಾನಿ ಮಾಡುವುದು, ಕೇಡು ಮಾಡುವುದು, ತೊಂದರೆ ಕೊಡುವುದು, ಇದೇ ಅವರಿಗೆ ಯೋಚನೆ ಕಲ್ಪಿಸ್ತಾ ಇರ್ತದಂತೆ. ಆದರೆ ದೇವರ ಮಕ್ಕಳಿಗೆ ವಾಪಸ್ ಯಾವ ತರ? ಅದೆಲ್ಲ ಸಹಿಸಿಕೊಳ್ಳೋದು, ತಾಳಿಕೊಳ್ಳೋದು, ಕ್ಷಮಿಸೋದು, ಕರುಣಿಸೋದು, ಅವರಿಗೋಸ್ಕರ ಪ್ರಾರ್ಥನೆ ಮಾಡುವುದು. ಹಾಲೆಲೂಯ. ಯೇಸು ಸ್ವಾಮಿಗೆ ಶಿಲ್ಬೆಗೆ ಹಾಕಬೇಕಾದ್ರೆ ಏನ್ ಹೇಳಿದ್ರು? ಮಳೆಗಾಲ ಹೊಡಿಬೇಕಾದ್ರೆ, ತಂದೆ ಅವ್ರು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ತಿಳಿಯೋದು, ಅವ್ರನ್ನ ಅವ್ರನ್ನ ಕ್ಷಮಿಸ್ರಿ ಅಂದ್ರು. ಅದೇ ರೀತಿಯಾಗಿ ಇವತ್ತು ಅನ್ಯರು ದೇವರ ವಿಷಯಗಳು ಗೊತ್ತಿಲ್ಲದವ್ರು ಏನಾದ್ರು ತಪ್ಪುಗಳು ಮಾಡಿದ್ರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು ನಾವು. ಹಾಲೆಲೂಯ. ಒಂದು ದಿವಸ ನೀವು ಪ್ರಾರ್ಥನೆಯನ್ನು ಯಾವುದು ಅಲ್ಪವಾಗಿ ಎಣಿಸಬಾರದು. ನಾವು ಪ್ರಾರ್ಥನೆ ಮಾಡಿದ್ರೆ ಒಂದು ದಿವಸ ಅವರ ಜೀವನದಲ್ಲಿ ಕಾರ್ಯಗಳನ್ನ ಮಾಡ್ತದೆ ಪ್ರಿಯರೇ. ಕೆಲವೊಬ್ರು ಬಾಳಿನಲ್ಲಿ ಬೇಗ ಮಾಡ್ತದೆ, ಕೆಲವೊಬ್ಬರಿಗೆ ಸಮಯ ತೆಗೆದುಕೊಳ್ತದೆ. ಖಂಡಿತ ಗುರಿ ಮುಟ್ಟವರೆಗೂ ಆ ಪ್ರಾರ್ಥನೆ ಬಿಡಬಾರದು. ಹಾಲೆಲೂಯ. ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಹಾಲೆಲೂಯ. ಇಲ್ಲಿ ಕೆಳಗಡೆ ಅದೇ 24ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದು ತೆಗೆದುಕೊಳ್ಳೋಣ. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಹಾಲೆಲೂಯ. ಇಕ್ಕಟ್ಟುಗಳು, ದೇವರ ಮಕ್ಕಳಿಗೆ ಇಕ್ಕಟ್ಟುಗಳು, ಸಂಕಟಗಳು, ಏನೇ ತೊಂದರೆಗಳು ಬಂದರೂ ಸತ ನಾವು ಏನ್ ಮಾಡ್ಬೇಕು? ಆ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಳ್ಳಬಾರದು. ಇಕ್ಕಟ್ಟಿನ ದಿನ ಬಂದಾಗ, ಕಷ್ಟಕರ ಸಮಯ ಬಂದಾಗ ನಾವು ಪ್ರಾರ್ಥನೆ ಬಿಡಬಾರ್ದು. ದೇವರಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದಾದ್ರೆ ಆ ಇಕ್ಕಟ್ಟು ನಮ್ಮನ್ನ ಬಿಟ್ಟು ಹೋಗ್ತದೆ, ನಮ್ಮಿಂದ ದೂರ ಆಗ್ತದೆ. ಇಲ್ಲಿ ನೋಡಿ, ಇಕ್ಕಟ್ಟಿನ ದಿನಗಳಲ್ಲಿ ನೀನು ಬಳಲಿ ಹೋದರೆ, ಬಳಬಾರದು, ನಾವು ಬಳಲಿ ಹೋಗಬಾರದು. ಬಳಲಿ ಹೋದರೆ ನಿನ್ನ ಇಕ್ಕಟ್ಟಲ್ಲೇ ಸಿಗಾಕೊಳ್ತೀಯ ಅಂತ ಅರ್ಥ. ಎಷ್ಟು ಪ್ರಾರ್ಥನೆ ಮಾಡಿದ್ವಿ, ಇನ್ನೂ ಇದ್ದಾರೆ, ಇನ್ನೂ ಅನೇಕ ಜನಗಳು ಇದ್ದಾರೆ. ಎಷ್ಟು ಪ್ರಾರ್ಥನೆ ಮಾಡಿದ್ವಿ, ಒಂದು ಫಲ ಸಿಗ್ತಾ ಇಲ್ಲ. ಒಂದು ಮಾವಿನಕಾಯಿಗೆ ಕಲ್ಲು ಹೊಡೆದ ತಕ್ಷಣ ಮಾವಿನಕಾಯಿ ಬೀಳುತ್ತೆ ಅಂತ ನಾವು ನೆನೆಸ್ಬಾರ್ದು. ಕಲ್ಲು ಹೊಡಿತಾ ಇರ್ಬೇಕು. ಅದರಲ್ಲಿ ಒಂದು ಹಣ್ಣಾದ್ರೆ ಒಂದು ಕಲ್ಲಿಗೆ ಒಂದು ಹಣ್ಣಾದ್ರೂ ಸಿಕ್ಕೇ ಸಿಗ್ತದೆ. ಅದೇ ರೀತಿಯಾಗಿ ಇವತ್ತು ಪ್ರಾರ್ಥನೆ ಮಾಡಿದೆ, ಆಮೇಲೆ ಪ್ರಾರ್ಥನೆ ಮಾಡಿದೆ, ನಾಳೆ ಮಾಡಿದೆ, ನಾಡ್ದು ಮಾಡಿದೆ, ಪ್ರತಿಫಲ ಸಿಕ್ಕಲೇ ಇಲ್ಲ ಅಂತಲ್ಲ. ನಮ್ಮ ಪ್ರಾರ್ಥನೆ ನಿರಂತರ ಇರಬೇಕು. ಖಂಡಿತ ಉತ್ತರ ಸಿಕ್ಕೇ ಸಿಗ್ತದೆ. ಅದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಹಾಲೆಲೂಯ. ಆಮೇಲೆ ಕೆಳಗಡೆ 12ನೇ ವಚನ, ಅದೇ 24-12ನೇ ವಚನದ ಕೆಳಗಡೆ ಅಧ್ಯಾಯದಲ್ಲಿ, ಹೃದಯ ಶೋಧಕನು ಗ್ರಹಿಸಲಿಲ್ಲವೋ? ಹೃದಯ ಶೋಧನೆ ಮಾಡುವಂತ ದೇವರು ಗ್ರಹಿಸದಿಲ್ಲವೋ? ಹಾಲೆಲೂಯ. ನಮ್ಮ ಹೃದಯಗಳನ್ನ ಪರೀಕ್ಷೆ ಮಾಡುವಂತ ದೇವರು. ಬೇರೆ ಬಾಯಿ ಮಾತಿನಿಂದ ಪರಲೋಕ ಸಿಕ್ಕುವುದಿಲ್ಲ. ದೇವರ ವಾಕ್ಯವನ್ನು ಓದಿದ್ರೆ ಪರಲೋಕ ಸಿಕ್ಕಲ್ಲ. ಪರಲೋಕ ಸಿಗಬೇಕು ಅಂದ್ರೆ ದೇವರ ವಾಕ್ಯವನ್ನ ಓದಿ ಧ್ಯಾನಿಸಿ ಜೀವಿಸ್ಬೇಕು ಭೂಮಿ ಮೇಲೆ. ಹಾಲೆಲೂಯ. ಆ ರೀತಿ ಬದುಕಬೇಕು. ನನ್ನ ವಾಕ್ಯ ಗೊತ್ತು, ನನಗೆ ಪ್ರಾರ್ಥನೆ ಗೊತ್ತಿದೆ, ಸತ್ಯ, ಇದು ಯಾವುದು ತಪ್ಪು ಅಂತ ಯಾರು ಹೇಳ್ತಾ ಇಲ್ಲ. ಆ ನಂಬಿಕೆಯಲ್ಲಿ ಬದುಕಬೇಕು ಅಂತ ದೇವರು ಹೇಳ್ತಾರೆ. ಅನ್ಯರೆಷ್ಟೋ ಜನ ದೇವರ ವಾಕ್ಯ ಓದಿದ್ದಾರೆ, ಬೈಬಲ್ ಅನ್ನ ಓದಿದ್ದಾರೆ, ಬಟ್ ಅವರು ನಡೀತಾ ಇಲ್ಲ. ಅವ್ರಿಗೆಲ್ಲ ಗ್ರಂಥಗಳು ಓದಿದ್ದಾರೆ, ಎಷ್ಟೋ ಆರ್ಗ್ಯುಮೆಂಟ್ ಮಾಡ್ತಾರೆ ಕೆಲವೊಮ್ಮೆ, ನಮ್ಮಲ್ಲೂ ಹಾಗೆ ಬರ್ದಿದೆ, ಹೀಗೆ ಬರ್ದಿದೆ ಅಂತ. ಸರಿ, ಆದ್ರೆ ಇಲ್ಲಿ ಏನ್ ಹೇಳ್ತದೆ? ಪ್ರತಿಫಲ ಸಿಗಬೇಕು ಅಂದ್ರೆ ಈ ವಾಕ್ಯ ಉಪದೇಶವನ್ನ ಧ್ಯಾನಿಸಿ ಜೀವಿಸಬೇಕು. ಪರಲೋಕದ ತಂದೆಯ ಚಿತ್ತ ಮಾಡಿದ್ದೀರಾ? ಬನ್ನಿ ಒಳಗಡೆ. ನಿನ್ನೆ ಹೇಳಿದ ಪ್ರಸಂಗದಲ್ಲಿ ಇದೊಂದು ಪಾಯಿಂಟ್ ಬಂದಿದೆ. ಹಾಗಾಗಿ ನಾವು ಓದಿದ್ರೆ
ನಾನು ಜ್ಞಾನಿ, ನಾನು ಹೈಯರ್ ಎಜುಕೇಶನ್ ಮಾಡಿದ್ದೀನಿ, ನಾನು ಅಂತ ಪೋಸ್ಟಲ್ಲಿ ಇದ್ದೀನಿ, ನಾನು 2 ಸಲ ಅಲ್ಲ 4 ಸಲ ಬೈಬಲ್ ಓದಿದ್ದೀನಿ. ಹಾಲೆಲೂಯಾ. ಅಂಥವ್ರು ದೇವ್ರು ಕೇಳಲ್ಲ ಪ್ರಿಯರೇ. ಇವತ್ತು ಈ ಕ್ಷಣ ದೇವರು ಯೇಸು ಸ್ವಾಮಿ ಬಂದರೆ ಎಷ್ಟು ಜನ ನಾವು ಸಿದ್ಧರಾಗಿದ್ದೀವಿ ಅನ್ನೋದು ಭಾರಿ ಮುಖ್ಯ. ಹಾಲೆಲೂಯಾ. ಓದಿದ್ರೆಲ್ಲ ಅದ್ರ ಪ್ರಕಾರ ಜೀವಿಸ್ರಿ ಅಂತ ಹೇಳ್ತಾರೆ ದೇವರು. ಹಾಲೆಲೂಯಾ. ಅದಕ್ಕೆ ಹೃದಯ ಶೋಧಕನು ಗ್ರಹಿಸದಿಲ್ಲವೋ, ನಿನ್ನ ಆತ್ಮವನ್ನು ಕಾಯುವಾತನು ತಿಳಿಯೋದಿಲ್ಲವೋ. ನಿನ್ನ ಆತ್ಮವನ್ನು ಇಲ್ಲಿವರೆಗೂ ಕಾಯುವಾತನೋ, ನೀನು ಯಾರು, ನೀನು ಎಂಥವರು ಎಂಬುದಾಗಿ ತಿಳಿಯೋದಿಲ್ಲವೋ. ಹಾಲೆಲೂಯಾ. ನಾವು ಚೆನ್ನಾಗಿ ತಿಳಿದಿರಬೇಕು. ನಾವು ಈ 4 ಗೋಡೆ ಒಳಗೆ ಇದ್ದೇವೆ, ಯಾರಿಗೂ ತಿಳಿಯಲ್ಲ ಅಂತ ನಾವು ಹೇಳಬಾರದು. ಆದರೆ ಎಲ್ಲವನ್ನು ಆತ್ಮವನ್ನು ಕಾಯುವಾತನು ಯಾರು? ನಮ್ಮ ಸೃಷ್ಟಿಕರ್ತನಾದ ದೇವರು. ಅವ್ರು ಗೊತ್ತಾಗೋದಿಲ್ವಾ? ಮನುಷ್ಯನಿಗೆ ಒಂದು ವೇಳೆ ಮರೆ ಮಾಡ್ಬೋದು, ಆದ್ರೆ ದೇವರಿಗೆ ಮರೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ನಾವು ಯಾವಾಗಲೂ ನಾವು ಯಾವ ರೀತಿ ಇದೀವಿ ಅಂತ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿ ದೇವರು ಇಷ್ಟಪಡುವಂತ ರೀತಿ ನಾವು ಬದುಕಬೇಕು ಭೂಮಿ ಮೇಲೆ. ಅದಕ್ಕಾಗಿ ಸ್ತೋತ್ರ ನಾವು ಮಾಡಬೇಕಾಗಿದೆ. ಹಾಗಾಗಿ ಯಾಕಂದ್ರೆ ನೋಡಿ, ಹೃದಯ ಶೋಧಕನು ಗ್ರಹಿಸದಿಲ್ವೋ, ನಿನ್ನ ಆತ್ಮವನ್ನು ಕಾಯುವಾತನು ತಿಳಿಯೋದಿಲ್ಲವೋ. ಪ್ರತಿಯೊಬ್ಬನ ಕರ್ಮಕ್ಕೆ ಪ್ರತಿಫಲವನ್ನು ಕೊಡದೇ ಬಿಟ್ಟಾನು. ಹಾಲೆಲೂಯಾ. ಪ್ರತಿ ಒಬ್ಬ ಕರ್ಮಕ್ಕೂ ಪ್ರತಿಫಲ ಕೊಡೋದೇ ಬಿಟ್ಟಾನೋ. ನಾವಿದು ಚೆನ್ನಾಗಿ ತಿಳಿದುಕೊಂಡಿರಬೇಕು. ಅವಾಗಲೇ ಹೇಳಿದ ರೀತಿ ನಾನು ದೇವರ ವಾಕ್ಯ ಓದ್ಬಿಟ್ಟೆ, ನಾನು ತುಂಬಾ ವಾಕ್ಯಗಳನ್ನ ನೋಡ್ತಾ ಇದ್ದೀನಿ, ತುಂಬಾ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದೇನೆ, ತುಂಬಾ ಪ್ರಸಂಗಗಳ ಕೇಳ್ತಾ ಇದ್ದೇನೆ. ಹಾಲೆಲೂಯಾ. ಪ್ರಸಂಗ ಸೇವಕರು ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ, ಎಲ್ಲಾದ್ರಲ್ಲೂ ಬರ್ತಾ ಇದೆ, ಟಿವಿಲಿ ಬರ್ತಾ ಇದೆ, ನಮ್ಮ ಸಭೆಗಳಲ್ಲೂ ನಾವು ಕೇಳ್ತಾ ಇದ್ದೇವೆ. ರೈಟ್. ಬಟ್ ನಾನು ಹೇಗಿದ್ದೇನೆ, ಹೇಗೆ ಜೀವಿಸ್ತಾ ಇದ್ದೇನೆ, ಅದು ಭಾರಿ ಮುಖ್ಯ. ಪ್ರಸಂಗ ತುಂಬಾ ಕೇಳ್ತಾ ಇದ್ದೇವೆ, ನಿಜ, ತುಂಬಾ ಸಂತೋಷ. ಆದರೆ ಕ್ರಿಸ್ತನಿಗೂ ನಮಗೂ ಸಂಬಂಧ ಏನು, ಒಡನಾಟ ಹೇಗಿದೆ, ಅದನ್ನ ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಅದಕ್ಕೆ ಕಂದ, ಜೇನು ಚೆನ್ನಾಗಿದೆ ಎಲ್ಲವೋ, ಜೇನುತುಪ್ಪ ನಿನ್ನ ಬಾಯಲ್ಲಿ ಸಿಹಿ ಅಷ್ಟೇ, ಅದನ್ನು ತಿನ್ನು. ನೋಡ್ರಿ, ಜೇನುತುಪ್ಪ ಎಷ್ಟು ಚೆನ್ನಾಗಿದೆ, ಅದೇ ರೀತಿಗೆ ದೇವರ ವಾಕ್ಯ ಜೇನುತುಪ್ಪಕ್ಕಿಂತ ಅತಿ ಶ್ರೇಷ್ಠವಾದ ವಾಕ್ಯ. ಅದನ್ನ ನೀನು ಗ್ರಹಿಸ್ಕೊಳ್ತಾ ಇದ್ರೆ ಎಷ್ಟು ಚೆನ್ನಾಗಿ ಒಂದು ಜೇನನ್ನ ಹೋಲಿಕೆ ಮಾಡಿದ್ದಾರೆ ದೇವರು. ಆದರೆ ಜೇನಿಕ್ಕಿಂತ ಭಯಂಕರವಾದ ವಾಕ್ಯ ಇದೆ. ಆ ವಾಕ್ಯವನ್ನ ನಮ್ಮ ಹೃದಯದಲ್ಲಿ ನಾವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಅದು ಪ್ರತಿಫಲನೇ ಬೇರೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಹೃದಯದ ಹಲಿಗೆ ಮೇಲೆ ನನ್ನ ವಾಕ್ಯ ಬರೀತೇನೆ ಅಂತ. ನಮ್ಮ ಮನಸ್ಸು, ನಮ್ಮ ಹೃದಯ ದೇವರಿಗೆ ಕೊಡ್ಬೇಕಷ್ಟೇ. ದೇವರಿಗೆ ಕೊಟ್ರೆ ಹೃದಯದ ಹಲಿಗೆ ಮೇಲೆ ವಾಕ್ಯ ಬರೀತಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು, ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕಷ್ಟೇ ದೇವರಿಗೆ. ಆಮೇಲೆ ಜ್ಞಾನವು ನಿನ್ನ ಆತ್ಮಕ್ಕೆ ಹೀಗೆ ಇರುವುದು ಎಂದು ತಿಳಿದುಕೋ. ಜ್ಞಾನವು ನಿನ್ನ ಆತ್ಮಕ್ಕೆ ಹೀಗೆ ಇರುವುದು ಎಂದು ತಿಳಿದುಕೋ. ಜ್ಞಾನ ನಮ್ಮ ಆತ್ಮಕ್ಕೆ ಹೀಗೆ ಇರುವುದು ಅಂತ ತಿಳ್ಕೊ. ಯಾಕೆ ಜೇನುತುಪ್ಪ ಎಷ್ಟು ಸಿಹಿಯಾಗಿದೆಯೋ ಅದೇ ರೀತಿಯಾಗಿ ದೇವರ ವಾಕ್ಯವನ್ನು ನನ್ನ ಜ್ಞಾನಕ್ಕೆ ಎಷ್ಟು ಒಳ್ಳೆ ವಾಕ್ಯ ಸಂದೇಶಗಳನ್ನು ನಾನು ಗ್ರಹಿಸ್ಕೊಳ್ತಾ ಇದ್ದೇನೆ. ಪ್ರತಿ ದಿವಸವನ್ನು ವಾಕ್ಯ ಎಂಬ ಮನ್ನವನ್ನು ನಾನು ಊಟ ಮಾಡ್ತಾ ಇದ್ದೇನೆ. ಹಾಲೆಲೂಯಾ. ಇಂಥವರು ನಿಜವಾಗಲು ದೇವರಿಗೆ ಇಷ್ಟರಾದವರು. ಪರಲೋಕದಲ್ಲಿ ಹೇಳ್ತಾರೆ, ಇವರೆಲ್ಲ ನನ್ನ ಜನಾಂಗಗಳು, ಇವರು ಈ ಭೂಮಿ ಮೇಲೆ ನನಗಾಗಿ ಜೀವಿಸಿದ್ರು, ನನ್ನ ವಾಕ್ಯವನ್ನು ತಿರಸ್ಕಾರ ಮಾಡಲಿಲ್ಲ. ಎಷ್ಟೋ ಅನೇಕ ಜನಗಳಿಗೆ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ಕಷ್ಟದಲ್ಲಿಯೂ ದುಃಖದಲ್ಲಿ ಎಂಥ ಸಮಯ ಇದ್ದಾಗಲೂ ಅಂತ ಸಮಯದಲ್ಲೂ ಪ್ರಾರ್ಥನೆ ಮಾಡಿದ್ದಾರೆ. ಹಾಲೆಲೂಯಾ. ಹಣ ಇಲ್ಲದೆ ಇರಬಹುದು ಜೇಬಿನಲ್ಲಿ, ಒಮ್ಮೆ ಕಷ್ಟಕರ ಸಂಗತಿಗಳನ್ನು ಬಂದಿದ್ದುಂಟು. ಅಂತ ಸಮಯದಲ್ಲೂ ಹೇಗೋ ಹೋಗಿ ಸುವಾರ್ತೆಗಳನ್ನ ಸಾರಿ ಪ್ರಾರ್ಥನೆಗಳನ್ನ ಮಾಡಿದರು. ಹೋದ ವರ್ಷ ಒಂದು ಗ್ರಾಮಕ್ಕೆಲ್ಲ ಹೋಗಿ ಸೇವೆ ಮಾಡಿ ಬಂದಿದ್ದೇವೆ. ಅವರ ಕುಟುಂಬದಲ್ಲಿ ಪ್ರಾರ್ಥನೆ, ಹೊಸ ಆತ್ಮಗಳು
ಅವ್ರ ರಕ್ಷಣೆ ಬರೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟಿದ್ದು ನಾವು ಹೇಳಕ್ಕಾಗಲ್ಲ. ಆದರೆ ದೇವರ ಉಪದೇಶವನ್ನು ಅವರಿಗೆ ಸುವಾರ್ತೆ ಮುಖಾಂತರ ಸಾರಿ ಅವ್ರ ಮಧ್ಯಾಹ್ನ ಅವರು ಮನೆಯಲ್ಲಿ ಊಟಕ್ಕೆ ಕೊಟ್ಟರು. ನಮಗೆ ಊಟವನ್ನು ಮಾಡಿಕೊಂಡು ಅವರಿಗೆ ಪ್ರಾರ್ಥನೆ ಮಾಡಿ ಬಂದಿದ್ದ ದೇವರ ವಾಕ್ಯಗಳನ್ನು ಹೇಳಿದಾಗ ಅವರು ಮನಸ್ಸು ತುಂಬ ಸಂತೋಷವಾಯಿತು. ಹೀಗೆ ಕೈಯಲ್ಲಿ ಕಾಸ ಇಲ್ಲದಿದ್ದ ಸಮಯ ಸ್ವಲ್ಪ ಹಣ ಪೆಟ್ರೋಲಿಗೆ ಹಾಕಿಕೊಂಡು ಹೋಗಿ ಆ ಸೇವೆಯನ್ನು ಮಾಡಿದೆ. ಇದುವರೆಗೂ ನಾನು ಯಾರ ಹತ್ರ ಕೇಳಲಿಲ್ಲ ಪ್ರಿಯರೇ. ನಡೆಸುವಾತನ ದೇವರಾಗಿದ್ದಾರೆ. ಹಾಲೆಲೂಯಾ. ಅದಕ್ಕಾಗಿ ದೇವರ ಇಷ್ಟ ಇದ್ದರೆ ನಮಗೆ ನಡೆಸ್ತಾರೆ. ಆತನ ಮೇಲೆ ನಾವು ನಂಬಿಕೆ ಇಡುವುದಾದರೆ ಖಂಡಿತ ದೇವರು ನಾವು ನಿದ್ರೆಯಲ್ಲಿ ನಮಗೆ ಆಹಾರವನ್ನು ಕೊಡ್ತಾರೆ. ಅದಕ್ಕಾಗಿ ಕೊಟ್ಟಂಥ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿ ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಕಣ್ಮುಚ್ಚಿರ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕುವಾಗಿರುವ ನಮ್ಮ ದೇವರೇ, ಮಹಿಮೆಯ ಅರಸನು ನೀವು ಸ್ವಾಮಿ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ. ಕರ್ತನೇ, ರಾತ್ರಿ ವೇಳೆಯಲ್ಲಿ ವಿಡಿಯೋ ಮುಖಾಂತರ ನೋಡುತ್ತ ಪ್ರತಿ ಒಂದು ಕುಟುಂಬಗಳನ್ನ ಸ್ವಾಮಿ ಸಂರಕ್ಷಣೆ ಮಾಡು. ಅವರಿಗೆ ಆತ್ಮಿಕ ಆಹಾರವನ್ನು ದಯಪಾಲಿಸುತ್ತೇವೆ. ಅನುದಿನದ ಆಹಾರ ಕೊಡುವಾತನೇ ನಿಮಗೆ ಸ್ತೋತ್ರ ಸ್ತೋತ್ರ. ಹಾಲೆಲೂಯಾ. ಅವರ ಜೀವನದಲ್ಲಿ ಸ್ವಾಮಿ ಅವರಿಗೆ ಕರ್ತನೆ ಒಳ್ಳೆ ಸಹಾಯವನ್ನು ಮಾಡಿದ್ದೇವೆ ದೇವರೇ. ಅವ್ರಿಗೋಸ್ಕರ ನಾನು ಹೆಚ್ಚಾಗಿ ಪ್ರಾರ್ಥನೆ ಮಾಡೋಣ. ಎಲ್ಲ ಪ್ರಾರ್ಥನೆ ನಿಮ್ಮ ಕರಗಳನ್ನು ಒಪ್ಪಿಸಿಕೊಡ್ತಾ ನಮ್ಮ ಒಡೆಯನೂ ರಕ್ಷಕನೂ ಆಗಿರುವ ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಪರಲೋಕದ ತಂದೆ. ಪ್ರೈಸ್ ಗಾಡ್. ಎಲ್ಲರಿಗೂ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್ ಆಮೇನ್.